ಡೈಲಿ 150 ರೂಪಾಯಿ ದುಡ್ಡು ಯಾರು ಕೊಡ್ತಾರಂದ್ರೆ ಅದು ನಮಗೆ ಸಂಬಂಧ ಇಲ್ಲ ಅಂತ. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಊರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರಾಗ ಬಂದು ನಿಲ್ಲಿಸಿದ್ದೆ. ರಾತ್ರಿ ಟೈರ್ ಪಂಚರ್ ಆಗಿತ್ತು. ನಮ್ಮ ಸ್ನೇಹಿತರು ಬಂದು ಎಲ್ಲ ಟೈರ್ ಹಾಕ್ಕೊಟ್ರು. ಪಾಪ ವಿಡಿಯೋನ ಹಾಕ್ತೀನಿ ನೋಡಿ, ಭಾಳ ಖುಷಿ ಆಯ್ತು. ಇವಾಗ 5 ಗಂಟೆಗೆ ಹೊರಟಿದ್ದೀನಿ ಗುರು. 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಎಚ್ಚರನೇ ಆಗಿಲ್ಲ. ಯಾಕಂದರೆ ಮೊನ್ನೆ ನೈಟ್ ಬೇರೆ ಫುಲ್ಲು ನೈಟ್ ಟು ಡೇ ಗಾಡಿ ಓಡಿಸಿದ್ದೆ. ನಿನ್ನೆ ಆಗಲೆಲ್ಲ ರೆಸ್ಟು ಇಲ್ಲ. ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿದ್ದು ದಾವಣಗೆರೆಗೆ. ಇವಾಗ 5 ಗಂಟೆಗೆ ಹೊರಟಿದ್ದೀನಿ. ಇನ್ನು ಡೀಸೆಲ್ ಬೇರೆ ಇಲ್ಲ, ಡೀಸೆಲ್ ಹಾಕ್ಸ್ಕೋಬೇಕು ನೋಡಿ. ಡೀಸೆಲ್ ಒಂದು ಸ್ವಲ್ಪ ಐತೆ. ಇಲ್ಲೇ ನಮ್ಮೂರಿಂದ 2 ಕಿಲೋಮೀಟ್ರ್ ಹೋದರೆ ಪೆಟ್ರೋಲ್ ಬಂಕ್ ಇದ್ದಾವೆ, ಅಲ್ಲಿ ಹಾಕ್ಸ್ಕೊಂಡು ಹೋದ್ರೆ ಆಯ್ತು. ಓನರು ನೈಟು ದುಡ್ಡು ಹಾಕಿದ್ದಾರೆ ಡೀಸೆಲ್ಗೆ, ಹಾಕ್ಸ್ಕೊಂಡು ಹೋಗ್ಬೇಕು. ನಮ್ಮ ಸ್ವಂತ ಇಲ್ಲ, ಅವನ್ನ ಊರಿಗೆ ಕಳಿಸಿದ್ದೆ ನಿನ್ನೆ ಬಂದೇಟ್ಗೆನೆ. ಇವಾಗ ನಾನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಒಂದು 7 ಗಂಟೆ 8 ಗಂಟೆ ಆಗುತ್ತೆ. ಹೋಗಿ ಫೋನ್ ಮಾಡಿದ್ರೆ ಹೈವೇ ರೋಡಿಗೆ ಬರ್ತಾರೆ. ಇನ್ನೇನು ನಮ್ಮ ಪ್ರಯಾಣ ಸೀರೆ ಕಡೆಗೆ, ಇದು ದೊಡ್ಡಬಳ್ಳಾಪುರಿಗೆ ಹೊರಟೋಣ. ಬನ್ನಿ ಹೋಗೋಣ ಗುರು. ಏನು ಕೆಲಸ ಆಗ್ಬಿಡ್ತು ಅಂದರೆ, ಊರಿಂದ ಹೊಳಿತಲ್ಲ, ನಮ್ಮೂರು ಬಂಕಲ್ಲಿ ಡೀಸೆಲ್ ಕಾಲ್ ಹಾಕ್ಬಿಟ್ಟಿತ್ತು. ಬಂಕ್ ಕ್ಲೋಸ್ ಮಾಡಿದ್ರು. ಆ ಕಡೆ ಬಂಕ್ ಇತ್ತು, ಆ ಕಡೆಗೆ ಹೋಗಿ ಟರ್ನ್ ಮಾಡ್ಕೊಂಬರ್ಬೇಕಾಯ್ತು. ಮುಂದಕ್ಕೆ ಹೋದ್ರೆ ಆತಂತ ಬಂದರೆ ಸೀದಾ ಐಮಂಗ್ಲದಾಗ ಬಂದು ಡೀಸೆಲ್ ಹಾಕ್ಸಿದ್ ನೋಡಿ. ಫುಲ್ ಟ್ಯಾಂಕ್ ಡೀಸೆಲ್ಗೆ ನಾಯರ ಬಂಕ್ನಾಗೆ 965 ಕಿಲೋಮೀಟ್ರ್ ಓಡಿರೋದು. ಆ ಘಾಟ್ ಮೇಲೆ ಅಷ್ಟೇ ಬರೋದು, ಏನು ಮಾಡೋಕ್ಕೆ ಬರಲ್ಲ ನಾವು. ಇವಾಗ ಮತ್ತೆ 0 ಮಾಡಿದ್ದೀನಿ. ಇವಾಗ ಇಲ್ಲಿಂದ ಮೈಲೇಜ್ ಎಷ್ಟು ಬರ್ತೈತೆ ಅಂತ ನೋಡೋಣ. ಇಲ್ಲೇ 5.25 ಹಾಕ್ಬಿಡ್ತು ಗುರು. ಇನ್ನು ನಮಗೆ ದೊಡ್ಡಬಳ್ಳಾಪುರ ಬಂದು 150 ಕಿಲೋಮೀಟ್ರ್ ಐತೆ. ಇವಾಗ ನಾನ್ ಸ್ಟಾಪ್ ದೊಡ್ಡಬಳ್ಳಾಪುರ ಗಂಟ ಹೊಡಿತಾ ಇರೋದೆ. ಇವಾಗ ಇನ್ನೇನು 6 ಗಂಟೆಗೆ ಫೋನ್ ಮಾಡಿದ್ರೆ, ಹಿರಿಯೂರ್ಗೆ ಹೋಗಿ ಫೋನ್ ಮಾಡಿದ್ರೆ ಬರ್ತಾನೆ. ನಮ್ಮ ಹುಡುಗಗೆ ರೆಡಿ ಇರ್ತಾನೆ. ಒಂಚೂರು ಬೇಗ ಸ್ಟಡಿ ಮಾಡ್ಬೇಕಲ್ಲ ಗುರು, ಅದಕ್ಕೆ ಕರ್ಕೊಂಡು ಹೋಗ್ತಿರೋ ಪಾಪ. ನಾನು ನಿನ್ನೆ ಗಾಡಿಯಾಗಿ ಇಟ್ಕೊಂತಿದ್ದೆ. ಏನು ಮಾಡೋಣ, ಗಾಡಿಯಾಗಿ ಇಟ್ಕೊಂಡು ಊರಿಗೆ ನಾವು ಹೋಗೋ ದಾರಾಗಲ್ಲ ಊರಿರೋದು, ಹಂಗೆ ಹೋಗಿ ಬಂದ್ರೆ ಆಯ್ತು ಅಂತೇಳಿ ಕಳಿಸಿದೆ. ಪಾಪ ಅವರು ಮನೆಗೆ ಕಾಯ್ತಿರ್ತೀರಿ, ಇವನು ಮನೆಗೆ ಹೋಗೋದು ಇರ್ತದಲ್ಲ, ಅದಕ್ಕೆ ಮನೆಗೆ ಕಳಿಸ್ಬಿಟ್ಟೆ. ಹೋಗ್ಬಿಡು, ಬರ್ತೀನಿ ಅಲ್ಲೇ ಹತ್ತಿಸ್ಕೊಂಡು ಹೋಗೋಣ ಅಂತೇಳಿ. ಗಾಡಿ ಕೆಲಸ ಇದ್ದರೆ ಹುಡುಗರನ್ನ ಗಾಡಿಯಾಗಿ ಇಟ್ಕೊಂತೀನಿ ಗುರು. ಕೆಲಸ ಇಲ್ಲ ಅಂದರೆ ನಾನು ಸುಮ್ಮನೆ ಗಾಡಿಯಾಗಿ ಇಟ್ಕೊಳಲ್ಲ. ಲೋಡಿಂಗ್ ಕನ್ಫರ್ಮ್ ಆದಾಗ ಫೋನ್ ಮಾಡ್ದಾಗ ಬಂದರೆ ಸಾಕು, ಆರಾಮಾಗೆ ಓಡಾಡ್ಕೊಂಡು ಇದ್ರೆ ಸಾಕು. ಮನೆಗೆ ಕಿಳಿಸ್ತಿರ್ಬೇಕು. ಬೇರೆಯವ್ರು ಇಟ್ಕೊಂತಾರಲ್ಲ, ಯಾವಾಗಲೂ ಗಾಡಿಯಾಗ ಸಾಗಿಸ್ತಾರಲ್ಲ ತಿಂಗ್ಳಾನ್ಗಟ್ಲೆ, ಹಂಗೆ ಮಾಡಲ್ಲ ನಾನು ಮನೆಗೆ ಹೋದ್ಮೇಲೆ ಅವನಿಗೂ ಮನೆಗೆ ಕಳಿಸ್ಬಿಡ್ತೀನಿ ಅಂತ ಕ್ಯಾರೆಕ್ಟರ್ ಇರೋದು ನಮ್ಮದು. ಏನು ಒಂಚೂರು ಜೋರಾಗಿ ಮಾತಾಡ್ತೀನಿ ಅಂತಂದು ಅದು ಎಲ್ಲ ಅಪಾರ್ಥ ತಿಳ್ಕೊತೀರ ವಿಡಿಯೋದಾಗೆ. ನೀನು ಕ್ಲೀನರಿ ಸರಿಯಾಗಿ ನೋಡ್ಕೊಳಲ್ಲ, ಬೈತೀಯ ಹಂಗೆ ಹಿಂಗೆ ಅಂತೇಳಿ. ನಾನು ಮಾತಾಡೋದು ಶೈಲಿ ಹಂಗೆ ಇರೋದು, ಏನು ಮಾಡ್ತೀರಾ, ಅದು ಅಪಾರ್ಥ ತಿಳ್ಕೊಂಬಿಡ್ತೀರ. ನಾವು ಏನು ಮಾಡೋಕ್ಕೆ ಬರೋಲ್ಲ. ನಾವು ಹುಡುಗರನ್ನೆಲ್ಲ ಚೆನ್ನಾಗೇ ಇಟ್ಕೊಳೋದು, ಆದರೆ ಇರಲ್ಲ ಕೆಲವ್ರು ಹುಡುಗರು. ಇರ್ತಾರೆ, ಇರೋರಿಗೆ ಚೆನ್ನಾಗಿ ನೋಡ್ಕೊತೀವಿ. ಓದೋರಿಗೆ ಇನ್ನೇನು ಮಾಡೋಕ್ಕೆ ಬರೋಲ್ಲ, ಓದೋರಿಗೆ ಕರೆಯೋಕ್ಕಾಗಲ್ಲ ನಾವು ಪದೇ ಹೊಸ ಹುಡುಗರು ಬಂದರೆ ಕಲಿಸ್ತಿರ್ಬೇಕು ಅಷ್ಟೇ. ಇವಾಗ ಇವನಿಗೂ ಕಲಿಸ್ತಾ ಇದ್ದೀನಿ. ಖಾಲಿ ಗಾಡಿ ಓಡಿಸ್ತಾನೆ. ಏನು ಒಂಚೂರು ಕರೆಕ್ಟಾಗಿ ಮೋಷನ್ ಗೇರ್ಗಳು ಹಾಕ್ಬಿಟ್ರೆ ಲೋಡ್ ಗಾಡಿನೇ ಕೊಟ್ಬಿಡ್ತೀನಿ. ನಗರ ರೋಡ್ ಹೆಂಗೂ ಖಾಲಿ ಇರ್ತೈತಲ್ಲ ಅಲ್ಲಿ. ಇವಾಗ ಬರ್ಬೇಕಾದ್ರೆ ಖಾಲಿ ಗಾಡಿ ದೊಡ್ಡಬಳ್ಳಾಪುರ ಕೊಟ್ಟರೆ ಸೀದಾ ದುರ್ಗಕ್ಕೆ ತಗೊಂಬರ್ಬೇಕು ಅವನು. ಆ ಥರ ಸ್ಟಡಿ ಮಾಡಿರ್ತೀನಿ. ನೋಡೋಣ ಬನ್ನಿ ಹೋಗೋಣ. ಅಲ್ಲ ಅವ್ನು ಹತ್ತಿಸ್ಕೊಂಡು ಸಿಗೋಣ. ಫೈನಲ್ಲಿ ದಾಬಾಸ್ಪೇಟೆಗೆ ಬಂದೆ ಗುರು. ಇಲ್ಲಿಂದ ನಮ್ಮದು ದೊಡ್ಡಬಳ್ಳಾಪುರ ಬಂದು ಒಂದು 30 ಕಿಲೋಮೀಟ್ರ್ ಐತೆ ಅಷ್ಟೇ. ಆರಾಮಾಗಿ 8:15 9 ಗಂಟೆಗೆ ಸರಿ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಆ ಫ್ಯಾಕ್ಟ್ರಿಗೆ ಟರ್ನ್ ಮಾಡ್ಕೊಂಬರೋಕೆ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಮುಂದಕ್ಕೆ ಹೋಗಿ ಟರ್ನ್ ಮಾಡ್ಕೊಂಬರ್ಬೇಕು. ಇಲ್ಲಿಂದ ಲೆಫ್ಟ್ ಹೊಡೆದ್ಬಿಟ್ರೆ ಸೀದಾ ದೊಡ್ಡಬಳ್ಳಾಪುರ. ಇನ್ನು ತಿಂಡಿಲ್ಲ, ಹಂಗೆ ಹೋಗ್ತಾಯಿದ್ದೀವಿ. ಅಲ್ಲೇನು ಹಿಂದೂಪುರ್ನಾಗಿದ್ದಂಗೆ ಗಾಡಿ ಆಲ್ಟ್ ಆಗಿರ್ತಾವೆ, ಏನೋ ಒಂದು ಗೊತ್ತಿಲ್ಲ. ಇಲ್ಲಿ ಯಾವನ್ನ ರಾತ್ರಿ ಹೋಗಿದ್ದ ಅಲ್ಲಿಗೆ ರಾಜಸ್ಥಾನಿಂದ ಬೇರೆ ಗಾಡಿ ಬರ್ತಾವೆ, ಕಿಶನ್ ಘಾಟಿಂದ, ಉದಯ್ಪುರಿಂದನೂ ಬರ್ತವೆ, ಕೋಟೆಯಿಂದನೂ ಬರ್ತವೆ. ಹೇಳಕ್ಕೆ ಬರಲ್ಲ ಎಲ್ಲೆಲ್ಲಿಂದ ಬರ್ತಾವಂತಂದು. ರಾಜಸ್ಥಾನದಿಂದ ಬರ್ತಾವೆ ಅಲ್ಲಿ ಪೌಡ್ರ್ ಗಾಡಿಗಳು. ಇವಾಗ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ನಮಗೆ ಎಷ್ಟು ಗಾಡಿ ಇದ್ದಾವೆ ಏನು ಅಂತೇಳಿ. ನೋಡೋಣ ಬನ್ನಿ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಬಂದು ಗುರು, ಇದು ಪೌಡ್ರ್ ಗಾಡಿ.
ಇದು ಪೌಡ್ರು ರಾಜಸ್ಥಾನಿಂದ. ಅಲ್ಲೊಂದು ಟ್ರಾಲರ್ ಐತೆ, ನಮ್ಮ ಮುಂದೆ 3 ಟ್ರಾಲರ್ ಅದಾವೆ. ಇದ್ರಾಗ ಯಾವಾಗ ಇದೇನು ಮೋಸ್ಟ್ಲಿ ನಿನ್ನೆದಿರ್ಬೇಕೇನೋ, ಸ್ಯಾಂಪಲ್ ತಗೊಂಡು ಹೋಗ್ಯಾರ. ನಮ್ಮದು ಫ್ಯಾಕ್ಟ್ರಿ ತಗ ಬಂದಿದ್ವಿ, ಮತ್ತೆ ಆ ಕಡೆ ಕಳಿಸಿ ಕಾಟ ಮಾಡಿಸ್ಕೊಂಬರಕ್ಕೆ ಕಳಿಸ್ತಾ ಅದು ಅಣ್ಣಚ್ಚಿ ಗಾಡಿ. ಏನಂಬೋದು ಗೊತ್ತಿಲ್ಲ, ಅಷ್ಟು ಹೈಟ್ ಏನು ಬರೋಲ್ಲ. ಇವೆಲ್ಲ ಬೇರೆ ಪೌಡ್ರು, ನಮ್ಮದು ಬೇರೆ ಪೌಡ್ರು. 35 ಟನ್ನು ನೋಡಿ. ಈ ಫ್ಯಾಕ್ಟ್ರಿಯರು ಇಷ್ಟು ದೊಡ್ಡದು ಬಂಡವಾಳ ಫ್ಯಾಕ್ಟ್ರಿ ಕಟ್ಕೊಂಡಾರೆ. ಇವ್ರು ಹಣೆ ಬರೋಕ್ಕೆ ಒಂದು ಕಾಟ ಇಟ್ಕೊಳಕ್ಕಾಗಿಲ್ಲ. ಕಾಟಾಗ ಹೊರಗಡೆ ಹೋಗ್ಬೇಕು. ಅವನು ಡಿಮ್ಯಾಂಡು 300 ರೂಪಾಯಿ ಕಾಟ. ಇದು ಪೌಡ್ರ್ ಗಾಡಿನೇ. ನೋಡೋಣ ಕೇಳ್ಕೊಂಬರಕ್ಕೆ ಕಳಿಸಿದ್ನು. ಹೊರಗೆ ಒಂದೇ ಒಂದು ಬಂದತ್ತೆ. ಬೆಳಿಗ್ಗೆ ತಿಂಡಿ ತಾಚಿ ಮಾಡಿದ್ರು. ಇವಾಗ ಎದ್ದಿದ್ದೀವಿ, 3 ಗಂಟೆ ಆಗೈತೆ. ಹಂಗೆ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಯಾಕಂದರೆ ಬ್ಲ್ಯಾಕ್ ಕವರ್ ನೋಡಿದೆ. ನಾನು ಸುಮ್ಮನೆ ಕುತ್ಕೊಂಡಿದ್ದೆ, ಅಲ್ಲೊಬ್ಬ ಬ್ಲ್ಯಾಕ್ ಕವರ್ ಇಟ್ಕೊಂಡೋದ್ರು. ನಮಗೂ ನೆನಪಾಯ್ತು ಬ್ಲ್ಯಾಕ್ ಕವರ್ ನೋಡಿದೆ ಇಟ್ಟಿಗೆ. ಅದಕ್ಕೆ ನಾನು ನಮ್ಮ ಹುಡುಗ ಹೋಗ್ತಾ ಇದ್ದೀವಿ ನೋಡಿ ಮಾರ್ಕೆಟ್ ಕಡೆಗೆ. ನಾವು ಬ್ಲ್ಯಾಕ್ ಕವರ್ ತಗೊಬಂದು ಸ್ಪೆಷಲ್ ಮಾಡೋಣ ಅಂತ. ಏನು ಮಾಡ್ತೀರಾ, ಇವತ್ತಿನೇನು ಹೊಗೆನೆ. ಇನ್ನೂ 2-3 ಗಾಡಿ ಇದಾವೆ ನಮ್ಮ ಮುಂದೆ. ನಾಳೆ ಭಾನುವಾರ ಅನ್ಲೋಡ್ ಮಾಡ್ತಾರೋ ಇಲ್ಲ ಗ್ಯಾರಂಟಿನೂ ಇಲ್ಲ ನನಗೆ. ಹಂಗಾಗಿ ಎಲ್ಲ ಐಟಮ್ ಎಲ್ಲ ಐತೆ, ಏನಂತ ತರ್ಬೇಕಷ್ಟೇ. ನಾವು ಬೇಗ ಖಾಲಿ ಮಾಡೋಣ ಅಂತ ಬಂದಿದ್ರು. ನಿನ್ನೆನೇ ಬಂದಿದ್ರು ಚೆನ್ನಾಗಿರ್ತಿತ್ತು, ನಿನ್ನೆ ಬಂದಿದ್ರೂ ಇದೇ ಆಗೋದು. ಅವ್ರು 4-5 ದಿವಸದಿಂದ ಟ್ರಾಲರ್ನಾಗ ನಿಂತಾರಂತ ಪಾಪ. ಇವತ್ತು ಒಂದು 5-6 ಖಾಲಿ ಆಗಿದ್ದಾವೆ. ಇನ್ನು 3 ಗಾಡಿ ಅದಾವೆ ಮುಂದೆ. ನಾಳೆ ಆಗ್ತತಿಲ್ಲ ಗೊತ್ತಿಲ್ಲ. ಸೋಮವಾರ ಮಂಗಳವಾರ ಆದ್ರೂ ನಾಳೆ, ಇಲ್ಲಾಂದರೆ ಸೋಮವಾರನೇ ನೋಡೋಣ. ಟ್ರಾನ್ಸ್ಪೋರ್ಟಲ್ಲಿ ಏನಿಲ್ಲ, ಬೆಂಕಿ ಹಚ್ಚಿರೋದು ಟ್ರಾನ್ಸ್ಪೋರ್ಟ್ನಾಗೆ. ನಮ್ದು ಇನ್ನೊಂದು ಗಾಡಿ ಐತೆ, ಅವ್ನಿಗೆ ಹೇಳ್ತಾ ಇದ್ದೀನಿ ಇದನ್ನು ತುಂಬಬೇಡ ಅಂತ, ದೊಡ್ಡಬಳ್ಳಾಪುರಿಗೆ ಅಂದರೆ. ಅವ್ನ ಫೋನೇ ಎತ್ತಿಲ್ಲ ಯಾಕೋ. ನೋಡೋಣ ಅವನು ಆ ಲೋಡು ಎಲ್ಲಿ ಹೋಗೋಣ ಅಂತಂದು. ಈಗ ಮಾರ್ಕೆಟಿಗೆ ಹೋಗಿ ತಗೊಂಬರೋಣ ಬನ್ನಿ ಫಸ್ಟ್. ನೋಡಿ ಸ್ನೇಹಿತರೆ, ತರಕಾರಿಯಲ್ಲೆಲ್ಲ ಹಚ್ಚಿಟ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ಪೇಸ್ಟು, ಚಿಕನ್ ತೊಳಿತಾ ಇದೀವಿ ಕ್ಲೀನಾಗಿ. ತೊಳೆದು ಹಾಕ್ಬೇಕು, ಹಂಗೆ ಹಾಕ್ಬಾರ್ದು. ಎಣ್ಣೆ ಕಾದುತ್ತಾ ಒಂದು ಈರುಳ್ಳಿ ಹಾಕಿ ಮೆಣಸಿನ್ಕಾಯಿ ಟೇಸ್ಟ್ ಮಾಡೋಣ. ಕಾದತ್ತಿರು. ಇವಾಗೆಲ್ಲ ಮೆಣಸಿನ್ಕಾಯಿ ತರಕಾರಿ ಬೇಸನ್ ಫಸ್ಟ್ ನೋಡಿ. ಎಲ್ಲ ಚಿಕನ್ ಮಸಾಲೆ, ಸಾಂಬಾರು ಮಸಾಲೆ ಎಲ್ಲ ಹಾಕಿದ್ನೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇನ್ನು ಬರೀ ಎಣ್ಣೆಗೆ ಅಷ್ಟೇ ಮಾಡ್ತಿರೋದು, ನೀರು ಹಾಕಿಲ್ಲ. ಇದು ಎಣ್ಣೆಗೆ ಒಂಚೂರು ಕುದಿಬೇಕು, ಆಮೇಲೆ ನೀರು ಹಾಕೋದು. ಗ್ಯಾಸ್ ಏನೊಂದು ಖಾಲಿ ಹಾಕ್ಕೊಂಡು 4 ಗಂಟೆ ರೆಡಿ ಹಾಕಿ. 1 kg ಅಷ್ಟೇ ತಂದಿರೋದು ಪಾತ್ರೆ ಇದು ಚಿಕ್ಕದು. ಯಾಕಂದರೆ ನಾವಿಬ್ಬರೇ ಅಲ್ಲ, ಅದಕ್ಕೆ. ಭಾಳ ಜನ ಒಂದು 2 ಗಾಡಿ ಜೊತೆ ಆದರೆ ಒಳಗೆ ಇನ್ನೂ ಒಂದು ಐತೆ ದೊಡ್ಡದು, ಅರ್ಧ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸ್ಮೆಲ್ ಬರ್ತೈತೆ, ಇನ್ನೂ ಬೇಯ್ಬೇಕು. ಇದು ಡ್ರೈ ಅಲ್ಲ, ಇದಕ್ಕೊಂದು ಸ್ವಲ್ಪ ಸಾಂಬಾರಿಗೆ ಬೆಳಗ್ಗೆ ತಿಂಡಿಗಾದ್ರೆ ಸಾಂಬಾರು ಮಾಡಬೇಕು. ಇವಾಗಲೂ ಬೆಳಗ್ಗೆ ಚಿಕನ್ ಆದಮೇಲೆ ಸಿಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಸಾಂಬಾರಿಗೆ ಇಟ್ಟಿದ್ದೀವಿ. ಫ್ರೈ ಏನು ಮಾಡಲ್ಲ, ಸಾಂಬಾರು ಮಾಡ್ತಿರೋದು. ಎಣ್ಣೆ ಒಳಕ್ಕಿಡ ಸಂತ ಎಣ್ಣೆ ತೆಗ್ದಿಡು. ಸಾಂಬಾರು ರೆಡಿ ಆಗ್ತೈತೆ, ಬೇಯಬೇಕು. ಬೆಂದ್ಮೇಲೆ ರೈಸ್ ಮಾಡ್ಕೊಂಡು ಊಟ ಮಾಡ್ತಿರೋದು. ಮಧ್ಯಾಹ್ನ ಬೇರೆ ಊಟ ಮಾಡಿದ್ದಿಲ್ಲ. ಬೆಳಿಗ್ಗೆ ಇಡ್ಲಿ ತಿಂದು ತಾಚಿ ಮಾಡಿದ್ದೆ. 3 ಗಂಟೆಗೆ ಎದ್ದು ಹೋಗಿ ಮಾರ್ಕೆಟ್ಗೆ ಹೋಗಿ ಬರೋಷ್ಟೊತ್ತಿಗೆ 5 ಗಂಟೆ ಆಗುತ್ತೆ. ಏನು 5 ಗಂಟೆ 6 ಗಂಟೆ ಹಾಕೋದಂತೆ. ನಾವು ಊಟ ಮಾಡೋಷ್ಟೊತ್ತಿಗೆ 7 ಗಂಟೆ ಆಗುತ್ತೆ ನೋಡಿ. ಎಲ್ಲ ರೆಡಿ ಆದಮೇಲೆ ಸಿಗೋಣ ಬನ್ನಿ. ಬರ್ರಿ ಊಟ ಮಾಡೋಣ. ಊಟಕ್ಕೆ ಕರೆದಿಲ್ಲ ಅಂತ ಬೇಜಾರಾಗ್ಬೇಡ್ರಿ. ಶಂಕರಣ್ಣಗೆ ಬಾಡ ಅಂದರೆ ಭಾಳ ಇಷ್ಟ. ಶಂಕರಣ್ಣ ಬನ್ನಿ ಊಟ ಮಾಡಿ, ನೀವು ಬೇಜಾರಾಗಬೇಡ್ರಿ. ನೋಡಿ 6 ಗಂಟೆಗೆ 6:15 ಉಣ್ತಿದ್ದೀವಿ. ಯಾಕಂದ್ರೆ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ, ಅದಕ್ಕೆ ಬೇಗ ಊಟ ಮಾಡಿಬಿಡೋದೆ. ಊಟಕ್ಕೆ ಕಾಯಿಸ್ಬಾರ್ದು, ನಾವು ಊಟಕ್ಕೆ ಕಾಯ್ಬೇಕು ಹೊರತು ನಮ್ಮನ್ನು ಊಟಕ್ಕೆ ಮಾತ್ರ ಕಾಯಿಸ್ಬಾರ್ದು. ಶಂಕರಣ್ಣ ಇನ್ನೊಂದ್ಸಲಿ ಕರಿತೀನಿ, ಬನ್ನಿ ಊಟ ಮಾಡಿ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೆಳೆಯರೇ. ನಾವು ಎಲ್ಲಿದ್ದೀವಪ್ಪ ಅಂದರೆ ದೊಡ್ಡಬಳ್ಳಾಪುರ JK ಪ್ಲಾಂಟಲ್ಲಿ ಇದ್ದೀವಿ. ಅಂದರೆ ಏಷ್ಯನ್ ಪೈಂಟು JK ಪೈಂಟ್ಸ್ ಅಂತಾರೆ. ಮೇನ್ ಬ್ರಾಂಚು ಇದು ಇರೋದು ಬಂದು ಮೈಸೂರಲ್ಲಿ. ಇನ್ನೊಂದು ಚಿಕ್ಕದಾಗಿ ಇದು ಮಾಡಿದ್ದಾರೆ, ಪ್ಲಾಂಟ್ ಐತೆ. ಏನಪ್ಪ ವಿಚಾರ ಅಂದರೆ, ಸಿಲ್ವಾಸದಿಂದ ಪೌಡ್ರ್ ಲೋಡ್ ಮಾಡ್ಕೊಂಡು ಬಂದಿದ್ವಿ ನಾವು. ಇಲ್ಲಿ ಬಂದು 3 ದಿವಸ ಆಯ್ತು. ಶನಿವಾರ ಬಂದಿದ್ದು ನಾವು. ಇವತ್ತಾಲೆ ಸೋಮವಾರ. ನಮ್ಮ ಗಾಡಿ ಇನ್ನೂ ಅನ್ಲೋಡಿಂಗಿಂದ ಏನು ಹೇಳಿಲ್ಲ, ಕರೆದೇ ಇಲ್ಲ ಪಾಪ. ಇಲ್ಲಿ ನೋಡಿ
ಇಲ್ಲೊಂದು ಗಾಡಿ ನಿಂತತ್ ನೋಡಿ, ಇದು ನಮ್ಮ ಜೊತೆಗೆ ಬಂದಿದ್ದು. ಅಲ್ಲೊಂದು ಟ್ರಾಲರ್ ಅದು ಬೇರೆದೇನೋ ಟ್ಯಾಂಕರು. ಇಲ್ಲಿದೆ ನೋಡಿ, ಇದು ನಿನ್ನೆ ಬಂದಿದ್ದು. ಅಲ್ಲಿ ಪಾರ್ಕಿಂಗ್ ಐತೆ, ಇನ್ನೂ ಗಾಡಿ ಇದಾವೆ. ಇಲ್ಲೊಂದು ಅಣ್ಣಾಚಿ ಗಾಡಿ ಬರ್ತೈತೆ ನೋಡಿ ಡ್ರೈವರು, ಅದು ನಮ್ಮ ಹಿಂದೆ ಬಂದಿದ್ದು. ನಮ್ಮ ಹಿಂದ್ಗಡೆ ಒಂದು ಟ್ರಾಲರ್ ಕಾಣ್ತಾ ಇತ್ತಲ್ಲ ನೋಡಿ, ಆ ಟ್ರಾಲರ್ನೇನು ಬಂದು 6 ದಿವಸ ಅಂತ ಗುರು. ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ, ಏನಿಲ್ಲ. ಬೆಳಗ್ಗೆ ಮಧ್ಯಾಹ್ನ ತಿಂಡಿ ಸಿಗುತ್ತೆ ಇಲ್ಲಿ ಹೋಟ್ಲಾಗೆ, ಅದು ಬಿಟ್ಟರೆ ರಾತ್ರಿ ಊಟ ಇಲ್ಲ, ಏನಿಲ್ಲ. ಅಲ್ಲಿ ಮತ್ತೆ ಅದು ಇನ್ನೊಂದು ಟ್ರಾಲರ್ ಬಂದತ್ ಗುರು, ಹರಿಯಾಣದ್ದು. ಎಲ್ಲ 5 ದಿವಸ 4 ದಿವಸ ಅಂತಾರೆ. ಅದು ಇದೇನೋ 6 ವೀಲು ಲೋಡಿಗೆ ಬಂದಿರ್ಬೇಕು ಮೋಸ್ಟ್ಲಿ ನೋಡಿ. 5-5 ದಿವಸ 6-6 ದಿವಸ ಹಿಂಗೆ ರೋಡಾಗಿ ನಿಂತಿದ್ರೆ ಯಾರು ಬರ್ತಾರೆ? ಒಂದ್ಸಲಿ ಬಂದಾರೆ, ಇನ್ನೊಂದ್ಸಲಿ ಬರೋಲ್ಲ ಗುರು. ಇಲ್ಲಿ ಮಿಸ್ ಆಗಿ ಬರ್ಬೇಕಷ್ಟೇ. ದರಿದ್ರ ನನ್ನ ಮಕ್ಕಳು. ಪಾರ್ಕಿಂಗ್ ಇಲ್ಲ, ಏನಿಲ್ಲ. ಇಲ್ಲೊಂದು ಐತೆ 10 ವೀಲ್ ಗುರು, 43 ಲೋಡಿಗೆ ಬಂದಿರ್ಬೇಕು ಮೋಸ್ಟ್ಲಿ. ಲಿಫ್ಟ್ ಹಾಕ್ಸಲ್ನಾಗೆ 10 ವೀಲ್. ಅಣ್ಣ ಶಂಕರ್ ನಾಗಣ್ಣನ ಹಾಕ್ಬಿಟ್ಟಾರೆ. ಜೀವನದಾಗ ಇನ್ನೊಂದ್ಸಲಿ ದೊಡ್ಡಬಳ್ಳಾಪುರ ಅಂದರೆ ಲೋಡ ಮಾಡಲ್ಲ. ಒಳಗೆ ಹೋಗಿ ಕೇಳಿದ್ರೆ ಯಾರು ಸರಿಯಾಗಿ ರೆಸ್ಪಾನ್ಸೇ ಮಾಡೋಂಗಿಲ್ಲ. ಯಾರು ಬರೋಕ್ಕೆ ಹೋಗ್ಬೇಡ್ರಿ. ಒಂದು ಸಲ ಬಂದಾರೆ, ಇನ್ನೊಂದ್ಸಲಿ ಬರೋಲ್ಲ. ಮೋಸ ಆಗಿ ಬಂದಷ್ಟೇ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಏನಿಲ್ಲ. ರೋಡಾಗ ಗಾಡಿ ನಿಲ್ಸಿರೋದು. ರೋಡ್ ಮೇಲೆ ತೋರಿಸ್ತೀನಿ ನೋಡಿ, ರೋಡ್ ಸೈಡಾಗ ಗಾಡಿ ನಿಲ್ಲಿಸ್ಬೇಕು. ಅಲ್ಲೊಂದು ಪಾರ್ಕಿಂಗ್ ಐತೆ, ಅದಕ್ಕೆ ದಿವಸ 150 ರೂಪಾಯಿ ಕೊಡಬೇಕು. ಆ ಡೈಲಿ 150 ರೂಪಾಯಿ ದುಡ್ಡು ಯಾರು ಕೊಡ್ತಾರೆ ಅಂದರೆ ಅದು ನಮಗೆ ಸಂಬಂಧ ಇಲ್ಲ ಅಂತಾರೆ. ಕೋಟ್ಯಾನುಗಟ್ಟಲೆ ಬಂಡವಾಳ ಹಾಕಿ ಫ್ಯಾಕ್ಟ್ರಿ ರೆಡಿ ಮಾಡಿದ್ದಾರೆ. ಇವ್ರು ಹಣ ಬರೋಕ್ಕೆ ಒಂದು ಕಾಟ ಇಟ್ಕೊಂಡಿಲ್ಲ. ಇಂಥ ದರಿದ್ರ ಫ್ಯಾಕ್ಟ್ರಿನೇ ಏನೋ. ನಾನು ಮಸ್ತ್ ಕಡೆ ಹೋಗಿದ್ನಿ, ಕಾಟನೇ ಇರೋಲ್ಲ. ಫ್ಯಾಕ್ಟ್ರಿಗೆ ಆನಾಡಿ ಬಂಡವಾಳ ಹಾಕಿರ್ತಾರೆ. 1 ಲಕ್ಷ 1.5 ಲಕ್ಷಕ್ಕೆ ಬಂಡವಾಳ ಹಾಕಿ ಕಾಟ ಇಟ್ಕೊಳಕ್ಕಾಗಿಲ್ಲ. ಅದಕ್ಕೆ ಕಾಟಕ್ಕೆ ದುಡ್ಡೇ ಕೊಡಲ್ಲ. 300 ರೂಪಾಯಿ ನಾವು ಕೊಟ್ಟು ಕಾಟ ಮಾಡಿಸ್ಕೊಂಡು ಬಂದೀವಿ. ಶನಿವಾರದಿಂದ ಇಲ್ಲೇ ಇದೆ ನೋಡ್ಗುರು. ಬಂದೀವಿ ಇವಾಗ. ಸಾಯಂಕಾಲದಷ್ಟೊತ್ತಿಗೆ ಗಾಡಿ ಅನ್ಲೋಡ್ ಆಗಿಲ್ಲ ಅಂದರೆ ಗೇಟಿಗೆ ಅಡ್ಡ ಹೊಡೆದು ಜಗಳನೆ ಮಾಡೋದಂತೇಳಿ ಅಲ್ಲಿ 4-5 ದಿವಸಲಿದ್ದ ಇದರ ಡ್ರೈವರ್ಗಳು ಎಲ್ಲ ಡ್ರೈವರ್ಗಳಿಗೆ ಕರ್ಕೊಂಬಂದು ಮಾತಾಡಿ ಒಂದು ಗಾಡಿ ಅದನ್ನು ಗೇಟಿಗೆ ಅಡ್ಡ ಹೊಡೆದು ಫುಲ್ ಗಲಾಟೆನ ಮಾಡೋದು. ಒಳಕ್ಕೆ ಹೋಗ್ಬಾರ್ದು, ಹೊರಕ್ಕೆ ಬರ್ಬಾರ್ದು, ಹಂಗೆ ಮಾಡ್ತೀವಂತ ಬಂದೀವಿ. ನಮ್ಮ ಟ್ರಾನ್ಸ್ಪೋರ್ಟ್ ಲೈನ್ಗೂ ಫೋನ್ ಮಾಡಿದ್ದೆ, ಮಾತಾಡ್ತೀನಿ, ಖಾಲಿ ಮಾಡಿಸ್ತೀನಿ ಸಾಯಂಕಾಲದಷ್ಟೊತ್ತಿಗೆ ಅಂದಾನೆ. ನೋಡೋಣ ಏನು ಹೇಳ್ತಾನೆ. ನಾವು ಮಾತಾಡ್ಕೊಂಬರೋಷ್ಟೊತ್ತಿಗೆ ನಮ್ಮ ಹುಡುಗ ನೋಡಿ ತಿಂಡಿ ರೆಡಿ ಮಾಡಿದ್ದಾನೆ. ಅನ್ನ ಚಿತ್ರಾನ್ನ ಮಾಡಾನೆ. ನಾನು ಹೋಗಿ ಅವಾಗಲೇ ಮೊಸರು ತಂದಿಟ್ಟು ಒಳಕ್ಕೆ ಹೋಗಿದ್ದೆ. ತಿಂಡಿ ತಿನ್ನೋನು ಬನ್ನಿ. 4-5 ದಿವ್ಸಲಿ 3 ದಿವ್ಸಲಿದ್ದ ಒಂದೇ ತಗ ನಿಂತ್ಕೊಂಡು ಏನು ವೀಡಿಯೋ ಮಾಡ್ತೀರಾ ನೋಡಿ. ನಮಗೆ ಇಲ್ಲಿ ನೈಟು ನಿದ್ದೆ ಬರೋಲ್ಲ. ಯಾಕಂತೀರಾ, ರೋಡ್ ಸೈಡಾಗಿ ಬೇರೆ ಗಾಡಿ ನಿಲ್ಸಿದ್ದೀವಿ. ಯಾರು ಬಂದು ಯಾವ ಕಡೆಗೆ ಗೊತ್ತಾರ ಅನ್ನೋದೇ ಗೊತ್ತಾಗೋದಿಲ್ಲ ಗುರು. ಅದಕ್ಕೇನೆ ಭಯ ಆಗ್ತೈತೆ. ಏನು ಮಾಡ್ತೀರಿ ಹೇಳಿ. ಇದು ಪಾರ್ಕಿಂಗ್ ಇಲ್ಲ, ಏನಿಲ್ಲ. ಹೋಗ್ತಾಯಿತ್ತು ನೋಡಿ ಗುರು. ಇದು 21 ಟನ್ನಿನ ಗಾಡಿ, 10 ವೀಲು. ಬನ್ನಿ ತಿಂಡಿ ಮಾಡೋಣ ನೋಡಿ ಸ್ನೇಹಿತರೆ. ಇವತ್ತು ಖಾಲಿ ಆಗಲಿಲ್ಲ. ಇವತ್ತಿಗೆ 4ನೇ ದಿವಸ. 4 ದಿವಸಲಿದ್ದ ಒಂದೇ ವಿಡಿಯೋ ಮಾಡ್ತಾಯಿದ್ದೀವಿ. ಶನಿವಾರ ಬಂದರು, ಭಾನುವಾರ, ಸೋಮವಾರ, ಇವತ್ತು ಮಂಗಳವಾರ ಗುರು. ಮಂಗಳವಾರನೂ ಖಾಲಿ ಆಗಿಲ್ಲ. ಬೆಳಗ್ಗೆ ಹೋಟ್ಲಾಗ ತಿಂಡಿ ಮಾಡಿದ್ವಿ. ಸುಮ್ಮನೆ ಉಣ್ಣೋದು ಮಲ್ಗೋದು ಆಗುತ್ತೆ. ಕಂಟೆಂಟ್ ಇಲ್ದಿದ್ದು ಏನು ವೀಡಿಯೋ ಮಾಡ್ತೀರಿ ಹೇಳಿ. ಅದಕ್ಕೆ ಇವಾಗ ಅಡುಗೆ ಮಾಡೋಣ ಅಂತೇಳಿ ಶುರು ಹಚ್ಕೊಂಡ್ವಿ. ಹಂಗೆ ಹೋಗಿ ಮೊಟ್ಟೆನೂ ತಂದೀವಿ. ಬೇಳೆ ಸಾರು ಅನ್ನ ಮಾಡಿ, ಇನ್ನೇನು ಬೇಳೆ ಸಾರು ಅನ್ನ ಮಾಡೋದು, ಅಂಡ ಬುರ್ಜಿ ಮಾಡೋದು, ಮತ್ತೇನು ಮಾಡೋದು ಹೇಳಿ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಇವಾಗ ಬೇಳೆ ಹಾಕೋಕ್ಕೆ ಲಾಸ್ಟಿಗೆ ಒಗ್ಗರಣೆಗೆ ಹಾಕೊಂಡ್ಬಿಡಿ. ಇವಾಗ ಎಣ್ಣೆ ಹಾಕ್ಬೇಡ. ಇವಾಗ ಬೇಳೆ ಸಾರಿಗೆಲ್ಲ ಬೇಯಕ್ಕಿಟ್ಟು ಫಸ್ಟಿಗೆ ಅಡುಗೆ ಮಾಡೋಕ್ಕೆ ಬರ್ತಿದ್ದಿಲ್ಲ. ಒಂದು ಸ್ವಲ್ಪ ತೋರಿಸ್ಕೊಟ್ಟೆ, ಆಮೇಲೆ ಮಾಡ್ತಿದ್ದಾನೆ ನೋಡಿ ಇವಾಗಲೇ ಎಲ್ಲ. ಹಂಗೆ ಕಲ್ತ್ಕೋಬೇಕು. ಏನು ಮಾಡ್ತೀರಿ ಹೇಳಿ. ಫಸ್ಟಿಗೆ ನಾನು ಹಂಗೆ, ಇವಾಗ ಎಲ್ಲ ಅಡುಗೆ ಮಾಡ್ತಾನೆ. ಒಂಚೂರು ಉಪ್ಪು ಖಾರ ಕಮ್ಮಿ ಆಗ್ತಾನೆ ನಡೀತತೆ. ನಾವೇನು ಯಾರಿಗೇನು ಕೊಡೋಂಗಿಲ್ಲ. ಕಮ್ಮಿ ಇದ್ದರೂ ನಾವೇ ಉಣ್ಣೋದೆ, ಜಾಸ್ತಿ ಇದ್ದರೂ ನಾವೇ ಊಟ ಮಾಡೋದೆ. ಸಾಂಬಾರು ಮಾಡಿ ಸಿಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಬೇಳೆ ಸಾರು, ಅಂಡ ಬುರ್ಜು, ಅನ್ನ ಆಗತ್ತೆ. ಅಲ್ಲಿ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ. ನೀವು ಊಟ ಮಾಡಿರಿ ಬನ್ನಿ. ನೋಡಿ ನಮ್ಮ ಹುಡುಗ ಕಲರಾಗಿ ಮಾಡಿದ್ದಾನೆ, ಭಾಳ ಚೆನ್ನಾಗಿ ಮಾಡಿದ್ದಾನೆ. ಟೇಸ್ಟ್ ಸೂಪರು. ಬೇಳೆ ಸಾಂಬಾರು ನೋಡ್ರಿ ಹೆಂಗೈತೆ. ಇವು ಯಾವಾಗ ಕಡಲೆಬೇಳೆ ತಗೊಂಬಿಡ್ತೀವಿ ನಾವು ಚಿತ್ರಾನ್ನಕ್ಕೆ ಹಾಕವು. ನಾವು ಖಾಲಿಯಾಗ ತಕ್ಕ ಅದ್ರಾಗೆ ಉಣ್ಣೋದು ಏನು ಮಾಡ್ತೀರಿ ಹೇಳಿ. ನಾಳೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಆಗಂಗೆ ಸಾಂಬಾರು ಮಾಡಿದ್ದೀವಿ. ಈ ವಿಡಿಯೋನು ತುಂಬ ಉದ್ದ ಆಯಿತು. ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ರು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾಳೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.